6 ತಿಂಗಳಿಂದ ಇದೆ. ಇವತ್ತಿಂದ ನಿನ್ನೆ ಮೊನ್ನೆಯಿಂದ ಉಟ್ಕೊಂಡಿರೋ ಕ್ರೇಜ್ ಅಲ್ಲ ಇದು. ನಾವು ಹುಟ್ಟಾಗಿಂದ ನಮ್ಮ ಭಾಷೆ ನೋಡ್ಕೊಂಡು ಬಂದಿದ್ದೀವಿ. ಯಾವತ್ತಿಂದನೋ ಕ್ರೇಜ್ ಇದೆ. ಡೆವಿಲ್ ಫಿಲಮ್ ಅಂತ ಅಲ್ಲ, ದರ್ಶನ್ ಅವ್ರದ್ದು ಇನ್ನೂ 100 ಫಿಲಮ್ ಬರಲಿ. ನಮಗೆ ಎಷ್ಟೇ ಏಜ್ ಆದ್ರೂ ನಮ್ಮ ಕೈಲಿ ನಡೆಯೋಕ್ಕೆ ಶಕ್ತಿ ಇಲ್ಲ ಅಂದ್ರೂ ನಮ್ಮ ಭಾಷೆಗೆ ಇದೇ ಕ್ರೇಜ್ ನಾವು ಕೊಡ್ತೀವಿ. ಯಾಕೆಂದರೆ ಅವ್ರು ಹಂಗೆ ಉಳಿಸ್ಕೊಂಡಿದ್ದಾರೆ. ಅಭಿಮಾನಿಗಳನ್ನ ಯಾವ ಥರ ಟ್ರೀಟ್ ಮಾಡಬೇಕು, ಅವ್ರನ್ನ ನೋಡಿ ಕಲಿಬೇಕು. ಸೀರಿಯಸ್ ಆಗಿ ಅವ್ರನ್ನ ನೋಡಿ ಕಲಿಬೇಕು. ಸೆಲೆಬ್ರಿಟೀಸ್ ಅಂತ ಬಾಯಿ ತುಂಬ ಕರೀತಾರೆ. ನಮ್ಗೆ ತುಂಬ ಇಷ್ಟ ಅವರು ಫಿಲಮ್ ನೋಡಿ ಫ್ಯಾನ್ ಆದವ್ರಿಗಿಂತ ನಾವು ಹೆಚ್ಚಾಗಿ ಅವ್ರು ಮಾಡೋ ದಾನ ಧರ್ಮ ಆಚೆಗಡೆ ಎಲ್ಲೂ ಬರೋಲ್ಲ. ಅದು ನಮ್ಮ ಭಾಷೆ ಗುಣ ಬ್ರೋ. ಆಚೆಗಡೆ ಎಲ್ಲೂ ಬರೋಲ್ಲ, ಬರಬಾರ್ದು ಅಂತಲೂ ಅವ್ರಿಗೆ ಇರೋದು. ಅದನ್ನ ನೋಡಿ ಫ್ಯಾನ್ ಆದವ್ರು. ಈಗ ಟೀಸರ್ ರಿಲೀಸ್ ಆಗಿದೆ, ಸಾಂಗ್ ರಿಲೀಸ್ ಆಗಿದೆ. ಹೌದು, ಹೇಗಿದೆ? ತುಂಬ ಚೆನ್ನಾಗಿದೆ ಬ್ರೋ. ನೀವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಅಭಿಮಾನಿಗಳನ್ನ ನೀವು ಈ ಕ್ವಶನ್ ಕೇಳೋದೇ ತಪ್ಪು. ಅದು ಚೆನ್ನಾಗಿರಲಿ ಚೆನ್ನಾಗಿಲ್ಲದೇ ಇರಲಿ, ನಾವು ಬಾಸ್ ಅಭಿಮಾನಿಗಳು ಚೆನ್ನಾಗಿದ್ರು ಮೆರೆಸ್ತೀವಿ, ಚೆನ್ನಾಗಿಲ್ಲ ಅಂದ್ರೂ ಮೆರೆಸ್ತೀವಿ. ಆ ಥರ ನಾವು ಬಾಸ್ ಅಭಿಮಾನಿಗಳು. ನೀವು ಕೇಳೋದೇ ತಪ್ಪು ಈ ಕ್ವಶನ್. ಅಲ್ಲ, ಕೇಳೋದು ತಪ್ಪಂತಾನೆ. ಕಾಮನ್ ಆಗಿ ಹೇಳಿದ್ರೆ ಚೆನ್ನಾಗೇ ಇದೆ ಬ್ರೋ, ತಕ್ಕದಾಗೆ ಇದೆ. ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾವು. ಆ ಥರ ಇದೆ ನಮ್ಮ ಬಾಸು. ಇದು ಫಿಲಮ್ಗೋಸ್ಕರ ಬೇಲ್ ತೊಗೊಂಡು ಆಚೆ ಬಂದು ಶೂಟಿಂಗ್ ಮಾಡಿ ಇಷ್ಟೊಂದು ಕಷ್ಟಪಟ್ಟಿರೋದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಅದು ನಮಗೋಸ್ಕರ ಮಾಡಿದ್ದಾರೆ. ನಾವು ಯಾರಿಗೋಸ್ಕರ ಮೆರೆಸ್ತಾ ಇದ್ದೀವಿ ಇವತ್ತು? ನೀವೇ ಕಣ್ಣು ತುಂಬ ನೋಡ್ತಾ ಇದ್ದೀರಾ. ಡಿ ಬಾಸ್ ದರ್ಶನ್ ಅವರು ಹೈಟರ್ಸ್ಗಾಗಲಿ, ಈ ಮೀಡಿಯಾದವ್ರು ಯಾರ್ಯಾರು ಕೆಲವರು ನೆಗೆಟಿವ್ ಆಗ್ತಾರೆ ಅವ್ರಿಗೆಲ್ಲರಿಗೂ ಸೇರಿಸಿ ಹೇಳೋದು. ನಾವೇನೋ ಅಭಿಮಾನಿಗಳು ಸೇರ್ಕೊಂಡು ಆನ್ಸರ್ ಮಾಡೋದು ಬೇಡ. ಸುಮ್ಮನೆ ನೀವೆಲ್ಲ ಬೆಂಗಳೂರು ಒಂದು ರೌಂಡ್ ನೋಡ್ಕೊಂಬನ್ನಿ, ನಿಮಗೆ ಆನ್ಸರ್ ಸಿಕ್ಕುತ್ತೆ. ನಾವು ಮಾಡೋದೇ ಬೇಡ ಆನ್ಸರು. ಕಣ್ ತುಂಬ ನಿಮಗೆ ಆನ್ಸರ್ ಸಿಕ್ಕುತ್ತೆ. ಇಷ್ಟೇ ಬ್ರೋ. ಡೆವಿಡ್ ರಿಲೀಸ್ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಸುಳ್ಳು ಸುದ್ದಿಗಳು ಹರಡುವಂಥ ಬ್ರೋ ಬರುತ್ತೆ ಬ್ರೋ, 1000 ಬರುತ್ತೆ. ಯಾಕೆ ಹೇಳಿ? ದರ್ಶನ್ ಅಂದರೆ TRP ಬ್ರೋ, ಡಿ ಬಾಸ್ ಅಂದರೆ TRP. ಡಿ ಬಾಸ್ ಬಿಟ್ಟರೆ ಅವ್ರಿಗೆ ಇನ್ಯಾರು ಕಾಣಲ್ಲ ಬ್ರೋ. ಇವ್ರಿಗೆ ಬೇರೆ ದೇಶದಲ್ಲಿ ನಡೆಯೋದು ಕೊಲೆ ರೇಪು ಇವ್ರ ಕಣ್ಣಿಗೆ ಕಾಣಲ್ಲ ಮೀಡಿಯಾದವ್ರಿಗೆ. ಸೀರಿಯಸ್ ಆಗಿ ಹೇಳ್ತೀನಿ, A to Z ಯಾವ ಮೀಡಿಯಾ ಇದೆ ಎಲ್ಲ ಮೀಡಿಯಾಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಕಾಣಲ್ಲ ಅವ್ರಿಗೆ. ರಾಜಕಾರಣಿಗಳು ಏನು ಮಾಡ್ತಾರೆ, ಅವ್ರು ಎಷ್ಟು ದುಡ್ಡು ಮಾಡ್ತಾರೆ ಏನೂ ಕಾಣಲ್ಲ. ರೋಡ್ಗಳಿಲ್ಲ ಬ್ರೋ, ಇವತ್ತು ಎಷ್ಟೋ ಕಡೆ ರೋಡ್ ಇಲ್ಲ. ರೋಡ್ಗಳು ಎಷ್ಟು ಹಾಳಾಗಿದೆ. ರೆಡಿ ಮಾಡ್ಸೋ ಕೆಪಾಸಿಟಿ ಇಲ್ವಾ ಮೀಡಿಯಾದವ್ರ ಕೈಲಿ? ಕೆಪಾಸಿಟಿ ಇದೆ ಅಲ್ವಾ? ಒಬ್ಬ ಮನುಷ್ಯನ ನೀವು ಜೈಲಿಗೆ ಹಾಕಿಸಿ ಎಷ್ಟು ಮಾತಾಡ್ತೀರಾ ಅಂದರೆ ನಿಮಗೂ ಅದೇ ಕೆಪಾಸಿಟಿ ಇದೆ ಅಲ್ವಾ? ಮಾಡ್ಬೋದಲ್ವಾ ನೀವು? ಯಾಕೆ ಮಾಡ್ತಾಯಿಲ್ಲ? ನನ್ನ ಮೀಡಿಯಾದವ್ರಿಗೆ ಕ್ವಶನ್ ಮಾಡ್ತೀನಿ, ಯಾಕೆ ಮಾಡ್ತಾಯಿಲ್ಲ? ದರ್ಶನ್ ಒಬ್ಬನೇ ಇರೋದು ಹೇಳಿ? ಇಡೀ ದೇಶದಲ್ಲಿ ಒಂದೇ ಮರ್ಡರ್ ಬಾಸ್ ಒಬ್ಬರನ್ನ ಇನ್ನೂ ಕೊಲೆ ಮಾಡಿದಾರೆ ಅಂತ ಪ್ರೂವ್ನೂ ಆಗಿಲ್ಲ. ನೀವು ಯಾವ ಥರ ಪ್ರೊಟೆಕ್ಟ್ ಮಾಡ್ತೀರಾ? ಕೊಲೆ ಮಾಡಿಬಿಟ್ಟಿದ್ದಾರೆ, ದರ್ಶನೇ ಮರ್ಡರ್ ಮಾಡಿದ್ದಾರೆ, ಹೊಡೆದ್ಬಿಟ್ಟಿದ್ದಾರೆ. ತಪ್ಪು ತಾನೇ ಇದು? ನೀವು ಜನರಲಿ ಸ್ಥಾನಕ್ಕೆ ಬರೋಕ್ಕೆ ತುಂಬ ಓದಿರ್ತೀರಾ, ನಿಮ್ಗೆ ನಾಲೆಡ್ಜ್ ಇರುತ್ತೆ ಅಲ್ವಾ? ಆ ನಾಲೆಡ್ಜ್ನ ಬಳಸಿ, ಕೆಟ್ಟ ರೀತಿಲಿ ಬೆಳೆಸ್ಬೇಡ್ರಿ. ದುಡ್ಡುಗೋಸ್ಕರ ಬೆಳೆಸ್ಬೇಡ್ರಿ. ಮೇಯ್ನು ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ, ದುಡ್ಡುಗೋಸ್ಕರ ಬೆಳೆಸ್ಬೇಡ್ರಿ. ನಿಮ್ಮ ಕೆಲಸ ನಿಮ್ಮ ನಿಯತ್ಗೋಸ್ಕರ ಮಾಡಿ. ಅರ್ಥ ಆಯ್ತಾ ಬ್ರೋ? ನಿಮಗೆ ಅಂತ ಅಲ್ಲ, A to Z ಯಾವುದೇ ಚಾನಲ್ಗೂ ಹೇಳ್ತಾ ಇರೋದು ನಾನು. ಪ್ರತಿ ಒಂದು ಸಿಂಗಲ್ ಚಾನಲ್ಗೂ ಹೇಳ್ತಾ ಇದ್ದೀನಿ. ಎಲ್ಲ ಪ್ರತಿಯೊಂದು ಚಾನಲ್ಗೂ ಮೊನ್ನೆ ದರ್ಶನ್ ಅವರು ಜೈಲಲ್ಲಿ ಹೊಡೆದ್ರು ಮಾಡಿದ್ರು. ಯಾವುದು ಬ್ರೋ ಅದು? ಪಕ್ಕ ಇವ್ರು ಹೋಗಿ ವೀಡಿಯೋ ಮಾಡಿದಾರಾ ಬ್ರೋ? ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇವ್ರ ಕೈಲಿ ಆದರೆ ತಾಕತ್ತಿದ್ರೆ ವೀಡಿಯೋ ಮಾಡಿ ಆಚೆ ಬಿಡಲಿ, ಅವಾಗ ಒಪ್ಕೋತೀವಿ. ಸುಮ್ಮನೆ ಏನು ತೆಗಬೇಕು? ಯಾಕೆ ಏನೇ ಮಾಡಿದ್ರು ದರ್ಶನ್ ಒಬ್ಬರು ಬಂದರೆ ಬೇರೆ ಕೇಸೆಲ್ಲ ಮುಚ್ಚೋಗುತ್ತೆ ಅಲ್ವಾ? ಇದೇ ಧರ್ಮಸ್ಥಳ ಕೇಸ್ ಆಯಿತು. ಯಾಕೆ ನಮ್ಮ ಭಾಷಣ ಏನು ತಂದ್ರು ಮಧ್ಯಕ್ಕೆ ಮುಚ್ಚಾಕೂರು? ಎಲ್ಲಿ ಬ್ರೋ ಧರ್ಮಸ್ಥಳ ಕೇಸು? ಕೇಳ್ತಾ ಇದ್ದೀನಿ ಪ್ರತಿಯೊಂದು ಚಾನಲ್ಲು, TV 9 ಹಿಡಿದು ಯಾವ ಚಾನಲ್ ಕಡೆಯಿಂದ ಯಾವ ಚಾನಲ್ ಗಂಟ ಇದೆ ದೊಡ್ಡ ಚಾನಲ್ಲು, ನಿಮ್ದು ಯಾವುದಿದೆ ಎಲ್ಲರಿಗೂ ಓಪನ್ ಆಗಿ ಕೇಳ್ತಾ ಇದ್ದೀನಿ. ಎಲ್ಲಿ ಧರ್ಮಸ್ಥಳ ಕೇಸ್? ಎಲ್ರಿ ತೋರಿಸ್ರಿ. ಯಾಕೆ ದರ್ಶನ್ ಮನೇಲಿ ಮುಚ್ಚೋಯ್ತಾ ಅದು? ಬರೀ ದರ್ಶನ್ ನಿಮ್ಗೆ ಯಾಕೆ TRP ಬೇಕು ರೀ? TRP ಇವತ್ತಲ್ಲ ನಾಳೆ ಬಂದೇ ಬರುತ್ತೆ, ಸರಿನಾ? ನಿಮಗೂ TRP ಈ ವಿಚಾರ ಅಲ್ಲ, ಬೇರೆ ಇನ್ನೊಂದು ವಿಚಾರಲ್ಲೂ ಬರುತ್ತೆ. ಒಳ್ಳೆ ವಿಚಾರ ತೋರಿಸಿ, ಜನನೇ ಸಪೋರ್ಟ್ ಮಾಡ್ತೀವಿ. ಡಿ ಬಾಸ್ ಫ್ಯಾನ್ಸ್ ಎಷ್ಟಿದ್ದೀವಿ ಅವರೆಲ್ಲ ಸೇರಿ ನೀವು ಒಳ್ಳೆ ವಿಚಾರ ತೋರಿಸಿದ್ರೆ, ನಾವು ಡಿ ಬಾಸ್ ಸೆಲೆಬ್ರಿಟೀಸ್ಗಳು ಎಷ್ಟು ಜನ ಇದ್ದೀವಿ, ನಾವು ಸುಮ್ಮನೆ ಒಂದು ಸ್ವಲ್ಪ ನೋಡ್ರೆ ಸಾಕು, ನಿಮ್ಮ TRP ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ನೀವು ಬರೀ ಏಟ್ರೇಟ್ ಹಾಕೋಕ್ಕೇನೆ ಇಷ್ಟೆಲ್ಲ TRP ಹೋಗ್ತೈತೆ. ಅದೇ ನೀವು ಒಳ್ಳೇದಾಕಿ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ TRP ಎಲ್ಲೋ ಹೋಗ್ಬಿಡುತ್ತೆ ಬ್ರೋ. ಯೋಚನೆ ಮಾಡಿ. ಇರೋದನ್ನ ಮಾಡಿ, ಇರೋದನ್ನ ಹಾಕಿ. ನಾನು ಓಪನ್ ಆಗಿ ಹೇಳ್ತೀನಿ, ಇರೋದನ್ನ ಹಾಕಿರಿ, ಇರೋದನ್ನ ಮಾಡಿರಿ, ಸತ್ಯ ಮಾಡಿರಿ. ಏನು ನಿಮ್ಮ ನೀನು ಹೇಳ್ತಲ್ಲ ಬ್ರೋ, ಇದು ಅದು ಮೀಡಿಯಾಗಳು A to Z ಯಾವುದಿದೆ ಅವ್ರ ಮೇಲೆ ನಮಗೆ ಬೇಜಾರಿಲ್ಲ, ಕೋಪ ತುಂಬ ಇದೆ. ಅಟ್ಲೀಸ್ಟ್ ಬೇಜಾರಾಗೋದು ಯಾರ ಮೇಲೆ ಗೊತ್ತಾ? ಈ ಒಳ್ಳೇದು ಕೆಲಸ ಮಾಡಿ ಏನೋ ಒಂದು ತಪ್ಪಾಗುತ್ತಲ್ಲ ಅವ್ರ ಮೇಲೆ ಬೇಜಾರಿರುತ್ತೆ. ಅವ್ರು ಒಳ್ಳೇದೇ ಮಾಡಲ್ಲ ಮೀಡಿಯಾದವ್ರು. ಏನು ಮಾಡ್ತಾರೆ ಒಳ್ಳೇದವರು? ಏನು ಮಾಡ್ತಾಯಿಲ್ಲ. ತುಂಬ ಕೋಪ ಇದೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲ ಪ್ರತಿಯೊಂದು A to Z ಚಾನಲ್ಗೂ ಇವ್ರು ನೋಡಿದ್ರ ಮೊನ್ನೆ ಏನೋ ದರ್ಶನ್ ಹೊಡೆದ್ಬಿಟ್ರು ಮಾಡಿಬಿಟ್ರು ಇವರು ನೋಡಿದ್ರಾ? ನಾನು ಕೇಳ್ತಾ ಇದ್ದೀನಿ, ಹೇಳ್ರಿ ಆನ್ಸರ್ ಹೇಳ್ರಿ. ನೀವು ಮೀಡಿಯಾದವ್ರಲ್ಲ, ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನೋಡಿದ್ರಾ ನೀವು? ಎಲ್ಲರೂ ಟೆಲಿಕಾಸ್ಟ್ ಮಾಡ್ತೀರಾ, ನೋಡಿದ್ರಾ ನೀವು?
ಅಟ್ಲೀಸ್ಟ್ ಹೊಡ್ಸ್ಕೊಂಡಿನ ಹತ್ರ ಹೋಗಿ ನೀವು ಕೇಳಿದ್ರ ದರ್ಶನ್ ಅವ್ರು ಹೊಡೆದ್ರ ಅಂತ ಯಾರು ಒಬ್ರು ಬಂದು ದರ್ಶನ್ ಅವ್ರು ಇಲ್ಲ ನಮ್ಗೆ ಹೊಡೆದ್ರು ಅಂತ ಹೇಳಿದ್ರ ಎಲ್ಲಿ ಹೇಳಿದ್ರು ಬ್ರೋ? ಇದೆಲ್ಲ ಸುಳ್ಳು ತಾನೆ. ಏನಕ್ಕೆ ಬೇಕಿದು? ಬೇಡ. ಇದು ನಿಮ್ದೇನಿದೆ ನಿಮ್ಮದು ನೀವು ತೋರಿಸ್ರಿ, ನಿಜ ಮಾತಾಡ್ರಿ. ಏನಿದೆ ಎಷ್ಟೋ ಇದೆ ದೇಶದಲ್ಲಿ. ಮೀಡಿಯಾ ಹೇಳಿ ಹೌದು, ಸರ್ಕಾರದ ಜವಾಬ್ದಾರಿನೂ ಇರ್ತದಲ್ಲ ಇದು. ಏನಿದೆ ಸರ್ಕಾರ ಜವಾಬ್ದಾರಿ? ಏನಿದೆ ಹೇಳಿ? ಸರ್ಕಾರದ್ದು ಒಂದು ನಿಮಿಷ ಬ್ರೋ, ಸರ್ಕಾರದ್ದು ಇಷ್ಟೆಲ್ಲ ಮಾಡ್ತಾ ಇರೋ ಸರ್ಕಾರದ ಜವಾಬ್ದಾರಿ ಅಂತ. ಉಮೇಶ್ ರೆಡ್ಡಿ ಎಂಥ ಕಾಮಕ್ಕೆ ಸೊಳ್ಳೆ ಮಗ ಅವನು. ಸಾರಿ, ಕೆಟ್ಟ ಮಾತು ಯೂಸ್ ಮಾಡ್ತಾರೆ ಅದಕ್ಕೆ. ಅವನಿಗೆ ಜೈಲಲ್ಲಿ ಫೋನು, ಐಟಮ್ ಸಾಂಗು, ಟಿ ವಿಲಿ ಸರ್ಕಾರ ಕಣ್ಮುಚ್ಕೊಂಡಿದ್ಯಾ? ನಮ್ಮ ಬಾಸ್ಗೆ ಒಂದು ದಿಂಬೇಕು ಅಂದರೆ ನಮ್ಮ ಬಾಸ್ ಹೈಕೋರ್ಟಿಗೆ ಹಾಕಬೇಕು. ಸರ್ಕಾರ ಎಲ್ಲಿದೆ ಇವತ್ತು? ಕಣ್ಮುಚ್ಕೊಂಡಿದ್ಯಾ? ಅದೇ ಅವ್ನು ಯಾರೋ ಬಾಂಗ್ಲಾದೇಶ್ ಉಗ್ರಗಾಮಿ ಹತ್ರ ಫೋನು. ಏನು ಮಾಡ್ತಾಯಿದೆ ಸರ್ಕಾರ? ಓಪನ್ ಆಗಿ ಹೇಳ್ತಾ ಇದ್ದೀನಿ ಬ್ರೋ, ಜೈಲಲ್ಲಿ ದುಡ್ಡಿದ್ರೆ ನೀನು ರಾಜ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸರ್ಕಾರ ಏನು ಮಾಡಲ್ಲ. 2 ಸಾವಿರ ಮೀಡಿಯಾದಲ್ಲಿ ಬಂತಾ, 2 ಸಾವಿರ ಕಂಟ್ರೋಲ್ ಮಾಡ್ತಾರೆ. 3 ದಿವಸ ಅದೇ ಬಾಳವ್ರದ್ದು. ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದೀನಿ. ಯಾವುದೇ ಸರ್ಕಾರ ಬಂದರೂ ಏನೇ ಆದ್ರೂ ನಮ್ಮ ಸಿಸ್ಟಮ್ ಚೇಂಜ್ ಆಗಲ್ಲ ಅಂಟಿಲ್ ನಮ್ಮ ಜನ ಚೇಂಜ್ ಆಗೋಗಂಟ. ಫಸ್ಟು ನಮ್ಮ ಜನ ನಾವು ಚೇಂಜ್ ಆಗಬೇಕು. ಇಡೀ ಪಬ್ಲಿಕ್ ಹೇಳ್ತಾ ಇದ್ದೀನಿ, ನಾವು ಚೇಂಜ್ ಆಗಬೇಕು. ನಾವು ಯಾರನ್ನ ಆರಿಸ್ಬೇಕು ಅವ್ರನ್ನ ಆರಿಸಿದ್ರೆ ಮಾತ್ರ ಆಗೋದು ಕೆಲಸ. ಸರ್ಕಾರ ಲಿಟ್ರಲಿ ವೇಸ್ಟ್ ಇದು. ಎಲ್ಲರೂ ವೇಸ್ಟು. ಅವ್ರ ಮಕ್ಕಳು ದುಡ್ಡು ಮಾಡ್ತಾರೆ ಬ್ರೋ, ಅವ್ರು ದುಡ್ಡು ಮಾಡ್ತಾರೆ. ಅವ್ರವ್ರ ಮಕ್ಳದ್ದು ಅವ್ರವ್ರ ಸೇಫ್ಟಿ ಮಾಡ್ತಾರೆ. ನಮ್ಮದು GST ನಾವು ಕಷ್ಟಪಟ್ಟು ಕಟ್ತೀವಿ. ಯಾರಪ್ಪನ ಮನೆ ನಾವು ಕಟ್ತೀವಿ. ಅವ್ರ ಅಪ್ಪನ ಮನೆ ಚೆನ್ನಾಗಿ ನೋಡ್ಕೊಂಡು ಅವ್ರು ಇರ್ತಾರೆ ಆರಾಮಾಗೇನೆ. ಸರ್ಕಾರ ಅಂಟಿಲ್ ವೇಸ್ಟ್. ಸರ್ಕಾರದ ಬಗ್ಗೆ ಮಾಡೋದು ವೇಸ್ಟೇ. ನನಗೆ ಇಷ್ಟನೇ ಇಲ್ಲ ಸರ್ಕಾರದ ಬಗ್ಗೆ ಮಾಡೋಕ್ಕೆ. ಏನು ಮಾತಾಡೋದು? ವೇಸ್ಟ್ ಅವರು ಮಾತಾಡೋರು ವೇಸ್ಟ್ ಪ್ರಾಡಕ್ಟ್ ಅವರು. ಸೀರಿಯಸ್ ಆಗಿ ಹೇಳ್ತೇನೆ, ವೇಸ್ಟ್ ಪ್ರಾಡಕ್ಟ್ ಅವ್ರು. ಈ ಹೇಳ್ತಾ ಇಲ್ವಾ ಗೌರ್ಮೆಂಟ್ ಅನ್ನೋದು ವೇಸ್ಟ್ ಪ್ರಾಡಕ್ಟ್ ಬ್ರೋ. ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ನಾವು ಮಾತಾಡಿ ಸರ್ಕಾರದ ಕಡೆ ಒಂದು ಏನೋ ಪ್ರಯೋಜನ ಆಗುತ್ತೆ ಅಂದರೆ ಮಾತಾಡ್ಬೋದು. ನಾವು ಮಾತಾಡೋದು ಅರ್ಥ ಇರುತ್ತೆ. ನಾವು ಮಾತಾಡಿದ್ರು ಏನು ಪ್ರಯೋಜನ ಆಗಿಲ್ಲ, ವೇಸ್ಟ್ ಪ್ರಾಡಕ್ಟ್ ತಾನೇ ಅದು, ಗುದ್ರಿ ಪ್ರಾಡಕ್ಟ್ ಅದು. ಹೇಳಿ. ಯಾವುದೋ ಒಂದು ವಿಡಿಯೋ ವೈರಲ್ ಆಯಿತು ಅಂತ. ಹೌದು ಹೌದು ಹೌದು. ನಾನು ಇದ್ಕೊಂಡು ನಿಮ್ಮ ಮೀಡಿಯಾದವ್ರಿಗೆ ಒಂದು ಓಪನ್ ಆಗಿ ಕೇಳ್ತೀನಿ. ಧನ್ವೀರ್ ಅವರು ವೀಡಿಯೋ ವೈರಲ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಕೇಳ್ತೀರಾ? ಧನ್ವೀರ್ ಅವರು ವೀಡಿಯೋ ವೈರಲ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿರೋ ನಿಮ್ಗೆ ಅದು ನನಗೂ ಗೊತ್ತಿಲ್ಲ, ಸರಿನಾ? ನೀವು ಸುಮ್ಮನೆ ನನಗೂ ಗೊತ್ತಿಲ್ಲ ಅಂದ್ಬಿಟ್ಟು ನೀವು ತೋರಿಸ್ರೆ ನಮಗೂ ಗೊತ್ತಾಗೋದು. ಸುಮ್ಮನೆ ಹೂವು ಪೋಹ ನೀವು ಮಾತಾಡ್ತೀರಾ. ಧನ್ವೀರ್ ಅವರು ಮಾಡಿದ್ರು ಅಂತ ಮಾತ್ರ ಮಾಡ್ತೀರಾ ಹೊರತು ಒಳಗಡೆ ಆಗ್ತಿರೋದ್ರ ಬಗ್ಗೆ ನೀವು ಯಾರು ಪ್ರಶ್ನೆ ಮಾಡ್ತಿಲ್ಲ. ಎಲ್ಲಿ ಪ್ರಶ್ನೆ ಅದು? ಎಲ್ಲಿ ಧ್ವನಿ ಎತ್ತರಿ ಧ್ವನಿನ? ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೆಣ್ಮಕ್ಳು ಧ್ವನಿ ಎತ್ತುತ್ತೀವಿ. ಕೊಲೆ ರೇಣುಕಾ ಸ್ವಾಮಿ ಕೊಲೆ, ಯಪ್ಪ ನಂಗೆ ಲಿಟ್ರಲ್ ನಗ ಬರುತ್ತೆ. ರೇಣುಕಾ ಸ್ವಾಮಿ ಸಂಘ ಅಂತೆ. ಹುತಾತ್ಮನ್ರಿ ಅವನು, ಹುತಾತ್ಮನ ಅವನು. ಎಂಟಿದ್ರು ಇನ್ನೊಬ್ಬರನ್ನ ಸಾವಿರ ಎಂತಕ್ರಿ ಬೇಕಿತ್ತು ಅವನಿಗೆ? ಸೀರಿಯಸ್ ಓಪನ್ ಆಗಿ ಹೇಳ್ತೇನೆ, ಇರೋದಿರೋದು ಮಾತಾಡೋಣ. ಎಂಟಿದ್ರು ಬೇಕಿತ್ತು. ಅವ್ನು ಮಾಡಿದ ತಪ್ಪ, ಅವ್ನು ಮಾಡಿದ್ದು ಕರೆಕ್ಟಾ? ಅದು ಕರೆಕ್ಟಾಗಿ ಹೇಳ್ರಿ. ಅವ್ನು ಮಾಡಿದ್ದು ಕರೆಕ್ಟು ಅಂದರೆ ನಮ್ಮ ಬಾಸ್ ಮಾಡಿದ್ದು ಕರೆಕ್ಟೇ ಬ್ರೋ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಬಾಸು ಯಾವತ್ತೂ ತಪ್ಪು ಮಾಡಲ್ಲ, ಕರೆಕ್ಟಾಗೆ ಮಾಡ್ರೆ. ಇವಾಗ ನಾನಾದರೂ ಅಷ್ಟೇ, ನಮ್ಮನೆ ಹೆಣ್ಮಗಳು ಏನೋ ಒಂದು ಆಗೈತೆ ಅಂದರೆ ನಮ್ಮ ಮೇಲೆ ನನ್ನ ಗಂಡಸಿ ಅಂತ ಎತ್ತಿರ್ತಾರೆ. ನಾವು ಇದೇ ಸ್ಟ್ಯಾಂಡ್ ತೊಗೊಳೋದು. ಸರ್ಕಾರಕ್ಕೆ ಹೋಗ್ಬಿಟ್ಟು ಪೊಲೀಸರ ಮುಂದೆ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಳ್ಳಲ್ಲ. ಸಾರ್ ಹಿಂಗೆ ಆಗೈತೆ ಸಾರ್. ಪೊಲೀಸ್ ಡಿಪಾರ್ಟ್ಮೆಂಟು ಹಂಗೆ ಐತೆ ಬ್ರೋ ಇವತ್ತು. ದುಡ್ಡಿರೋರ್ಗೆ ಅಷ್ಟೇ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಹಿಡಿದು ಸರ್ಕಾರದ ಗಂಟನೂ ದುಡ್ಡಿರೋರಿಗೆ ಮಾತ್ರ ಅಷ್ಟೇ. ನಮ್ಮಂಥ ಮಿಡಲ್ ಕ್ಲಾಸ್ಗಲ್ಲ ಅಷ್ಟೇ. ನಾನು ಸರ್ಕಾರದ ಬಗ್ಗೆ ನನಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ವೇಸ್ಟ್ ಪ್ರಾಡಕ್ಟ್ ಅದು. ಸೀರಿಯಸ್ ಆಗಿ ಹೇಳ್ತೀನಿ, ಇದನ್ನು ಟೆಲಿಕಾಸ್ಟ್ ಮಾಡಲೇಬೇಕು ನೀವು. ಸರ್ಕಾರ ಅನ್ನೋದು ಲಿಟ್ರಲಿ ವೇಸ್ಟ್ ಪ್ರಾಡಕ್ಟ್. ಏನು ಫ್ರೀ ಬಸ್ಸು? ಏನಕ್ಕೆ ಬೇಕಿತ್ತು ಫ್ರೀ ಬಸ್ಸು? ಏನು ಗಂಡಸರು ದುಡಿತೀವಿ, ಹೆಂಗಸರು ಫ್ರೀ ಕೊಡೋದಾ? ಬೇಕಿತ್ತು ಇದು? ಆ ತಲೆ ಇಲ್ವ ಅವ್ರಿಗೆ? ಓದಿದರ್ತಾನೆ, ಓದ್ಬಿಟ್ಟಿರ್ತಾನೆ. ಅಷ್ಟೊಂದು ಏನು CM ಆಗೋದು, DCM ಆಗೋದು, ಏನು ದುಡ್ಡು ಮಾಡ್ಕೊಳೋಕೆ DCM CM ಆಗ್ತಾರಾ? ಕಿತ್ತಾಡ್ತಾರೆ ರೀ ದೇಶದಲ್ಲಿ. ಇಷ್ಟೊಂದು ಎಲ್ಲ ರೋಡ್ ಇಲ್ಲ. ಇಲ್ಲಿ KP ನಗರ ಹೋಗ್ರಿ, ಒಳಗಡೆ ವಿಜಯನಗರ ಹೋಗ್ರಿ, ಬೇಜಾರಾಯ್ತದೆ. ಗಾಡಿ ಓಡ್ಸೋಕ್ಕೆ ನಮ್ಮ ಕೈಲಿ ಆಗಲ್ಲ. ಬೇಜಾರಾಗಿ ನಮ್ಮ ನೊಂದೋಗ್ಬಿಡ್ತೀವಿ ಹಂಗೇನೆ. ಅದೆಲ್ಲ ಇವ್ರಿಗಿಲ್ಲ. ನಂಗೆ CM ಬೇಕು, ನಾನು CM ಆಗಬೇಕು. ಏನು ಇದಕ್ಕೆ ಇವರು ಗೆದ್ದುಬಿಟ್ಟು ಗೌರ್ಮೆಂಟ್ ಆಳ್ತವ್ರು ಅವರು. ಅದು ಹೇಳ್ತಲ್ಲ ಒಬ್ರು, ನೀನು ಗೌರ್ಮೆಂಟ್ ಬಗ್ಗೆ ಕೇಳಲೇಬೇಡ. ಗೌರ್ಮೆಂಟ್ ಅವರೇ ವೇಸ್ಟು. ಅಲ್ಲಿರೋರಂತೂ ಬೇಡ ಬಿಡ್ರಿ, ಇನ್ನೂ ಕೆಟ್ಟ ಮಾತು ಬಂದ್ಬಿಡ್ತದೆ. ಸೀರಿಯಸ್ಸಾಗಿ ವೇಸ್ಟು ಬ್ರೋ. ಎಲ್ಲ ವಯಸ್ಸಾಗಿರೋರು ಏನು ಮಾಡ್ತಾರೆ? ವಯಸ್ಸಾಗಿರೋರು ಆಯ್ತು ವೇಸ್ಟ್ ಬ್ರೋ. ಗೌರ್ಮೆಂಟೇ ವೇಸ್ಟ್ ಬ್ರೋ. ಯೂತ್ ಇಲ್ಲಿ ಎಷ್ಟು ಜನ ಅವರೇ ಬ್ರೋ? ಎಷ್ಟು ಜನ ಅವರೇ ಯೂತ್? ಯಾರು ಗೆಲ್ಸಲ್ಲ. ನಾನು ಗೌರ್ಮೆಂಟ್ ತಪ್ಪು ಅಂತೆಲ್ಲ, ನಮ್ಮ ಜನದ ತಪ್ಪು. ಜನ ಬುದ್ಧಿ ಕಲ್ತ್ಕೊಂಡು ನಮ್ಮ ಜನ ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕಬೇಕು. 2,000 ರೂಪಾಯಿಗೋಸ್ಕರ ಓಟ್ ಹಾಕೋದಲ್ಲ. ಇವಾಗ ಅಷ್ಟೆಲ್ಲ ಮಾಡಿದ್ರು. ಮೆಟ್ರೋ ಇದೆ, ಆಲ್ರೆಡಿ ಮೆಟ್ರೋ ಇದೆ. ಬಸ್ಸು ಫ್ರೀ ಕೊಡೋ ಅವಶ್ಯಕತೆ ಇರಲಿಲ್ಲ ಅಲ್ವಾ? ಬಸ್ಸು ಫ್ರೀ ಕೊಟ್ಟಿರೋದ್ರಿಂದ ಆಟೋದವ್ರಿಗೆ ಎಫೆಕ್ಟ್ ಆಗಿದೆ, ಎಷ್ಟೋ ಜನಕ್ಕೆ ಎಫೆಕ್ಟ್ ಆಗಿದೆ, ಕಾರವ್ರಿಗೆ ಎಫೆಕ್ಟ್ ಆಗಿದೆ. ಏನು ಕೊಡಬೇಕಿತ್ತು ಬಸ್ ಫ್ರೀನ? ಏನು
ಕೊಟ್ರಿ ಪತ್ಯ ಸಿಗರೇಟ್ ಸೇದಕ್ಕೆ ಪತ್ಯ ಬರಲ್ಲ ಡಮ್ಮಡಕ್ಕೆ ಹೋಯ್ತಿದ್ದೀವಿ. ಸರಿನಾ ಬ್ರೋ ಏನು ಕೊಡಬೇಕಿತ್ತು ಅದನ್ನೇ ಕೇಳ್ತಾ ಇರೋದು. ಸರ್ಕಾರ ಅನ್ನೋದು ವೇಸ್ಟ್ ಪ್ರೈವೇಟು, ಸೀರಿಯಸ್ ಆಗಿ ವೇಸ್ಟ್ ಅಷ್ಟೇ. ಒಂದೇ ಮತ್ತು ಪಬ್ಲಿಸಿಟಿನೇ ಬೇಡ ನಮ್ಗೆ, ಅಷ್ಟೇ ನಾವು ಬೆರೆಸ್ತೀವಿ. ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಪಬ್ಲಿಸಿಟಿ ನಾವು ಬಿಡ್ತೀವ ಅಷ್ಟೇ ಸಾಕು. ಏನಾದ್ರು ಬ್ರೋ ಡಿ ಬಾಸ್ನ ಒಂದು ಓಪನ್ ಆಗಿ ಹೇಳ್ತೀನಿ, ಇದೊಂದಲ್ಲ 100 ಕೊಲೆ ಆಗಲಿ ಡಿ ಬಾಸ್ ಕಡೆಯಿಂದ 100 ಕೊಲೆ ಆಗಲಿ ನಾವು ಸಪೋರ್ಟ್ ಮಾಡ್ತೀವಿ. 100 ಕೊಲೆ ಮಾಡಲಿ ನಾವು ಸಪೋರ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ಮಾಡಿಲ್ಲ ಆರೋಪಿ ಮಾಡಿಲ್ಲ, ಇನ್ನೂ ಆರೋಪಿ ಇಲ್ಲ. ಫಸ್ಟ್ ನೀವು ಎಜುಕೇಶನ್ ಮಾಡಿದ್ದೀರಾ, ತಿಳ್ಕೊಂಡು ಏನು ಮಾತಾಡಬೇಕು ಅದನ್ನ ಮಾತ್ರ ಹಾಕ್ರಿ. ಅಪರಾಧ ಇಲ್ಲ. ಜೈ ಡಿ ಬಾಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.